ಯಾಕೆ ಓದ್ತೀಯ ಬಿಡು, ನಿಂದು ಅದೇ ಜಾತಿ ತಾನೆ. ಅಷ್ಟಕ್ಕೂ ಏನ್ ಹರಕೆ ಮಾಡ್ಕೊಂಡೆ? ಹರಕೆನ ಹೊರಗಡೆ ಹೇಳ್ಕೋಬಾರ್ದು. ನಾಳೆ ನೈವೇದ್ಯ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ? ಯಾಕೆ ಮಾಡ್ಬಾರ್ದಾ? ಅಷ್ಟೆಲ್ಲಾ ತಪ್ಪುಗಳನ್ನ ಮಾಡೋ ನಿನ್ನಂಥವ್ರೇ ಮಾಡ್ಬೇಕಾದ್ರೆ ನಾನ್ ಯಾಕೆ ಮಾಡ್ಬಾರ್ದು? ಅಮ್ಮನವ್ರ ಮುಂದೆ ನೀನ್ ಎಷ್ಟೇ ಹರಕೆ ಹೊತ್ಕೊಂಡ್ರು ಬೇಡ್ಕೊಂಡ್ರು ಕೂಡ ನೀನ್ ಮಾಡಿರೋ ನೈವೇದ್ಯನ ಅಮ್ಮನವ್ರ ಮುಂದೆ ಸಮರ್ಪಿಸೋದಕ್ಕೆ ಬಿಡಲ್ಲ. ಯಾಕೆ ಹಾಗೆ ನಗ್ತಿದ್ಯಾ? ನಿನ್ನ ಕನ್ಸು ಜಾಸ್ತಿ, ಆಸೆನೂ ಜಾಸ್ತಿ, ಅದ್ರ ಫಲಿತಾಂಶ ಮಾತ್ರ ಶೂನ್ಯ. ಆಗ್ದೇ ಇರೋದನ್ನ ಮಾಡ್ಬೇಕು ಅಂತ ತುಂಬಾ ಹೋರಾಟ ಮಾಡ್ತಿದ್ಯಾ. ಕೊನೆಗೆ ನಿರುತ್ಸಾಹ ಬಿಟ್ಟು ಬೇರೆ ಏನೂ ಇರಲ್ಲ. ನಾನ್ ಹೇಳಿದ್ದು ನಾಳೆ ನಡೆಯುತ್ತೋ ಇಲ್ವೋ ನೋಡು. ನನ್ನ ತಡೆಯೋಕೆ ನಿನ್ನಿಂದ ಆಗಲ್ಲ. ಆದ್ರೆ ಆಗಲ್ಲ. ಅಷ್ಟು ನಂಬಿಕೆ ಏನೋ? ನಿನಗಿರೋ ನಂಬಿಕೆ ಏನು? ಅದಕ್ಕೆ ತಕ್ಕ ಹಾಗೆ ಏನ್ ಮಾಡ್ಬೇಕು ನಾನ್ ಮಾಡ್ತೀನಲ್ವಾ? ನೀನೇನ್ ಮಾಡಿದ್ರು ನಾನು ಅದನ್ನ ರಿವರ್ಸ್ ಮಾಡ್ತೀನಲ್ಲ. ಈ ಅಮ್ಮನವ್ರು ಏನಾದ್ರೂ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಾ? ಅನ್ನಪೂರ್ಣಾದೇವಿ ಕಾವಲು ನನಗೆ ಯಾವಾಗ್ಲೂ ಇರತ್ತೆ ನಿಹಾರಿಕಾ. ಮೂಢನಂಬಿಕೆಗಳ ಜೊತೆ ಬದುಕೋದು ನಿನಗ್ ತುಂಬಾ ಅಭ್ಯಾಸ ಆಗೋಗಿದೆ. ದೇವ್ರ ಭಕ್ತಿ ಮೂಢನಂಬಿಕೆ ಅಲ್ಲ ಅಂತ ಸದ್ಯದಲ್ಲೇ ತಿಳ್ಕೊಂತ್ಯ. ನೀನ್ ಎಷ್ಟೇ ಹೇಳಿದ್ರು ನಾಳೆ ಅಂತೂ ನೀನು ನೈವೇದ್ಯನ ಸಮರ್ಪಿಸೋದಕ್ಕಾಗಲ್ಲ. ಸಮರ್ಪಿಸಿ ತೋರಿಸ್ತೀನಿ. ನನ್ ಮನ್ಸಲ್ಲಿರೋ ಬೈಕಿನ ಹೇಳ್ಕೊಂತೀನಿ, ಅದು ನೆರವೇರೋ ಹಾಗೆ ಮಾಡ್ಕೊಂತೀನಿ. ನೀನು ನೈವೇದ್ಯ ಮಾಡೋವರೆಗೂ ಮಾಡಬಹುದೇನೋ, ಆದ್ರೆ ಅಮ್ಮನವ್ರ ಮುಂದೆ ತಗೊಂಡ್ ಹೋಗಿ ಸಮರ್ಪಿಸೋದಕ್ಕಾಗಲ್ಲ ಅಂತ ನಾನ್ ಚಾಲೆಂಜ್ ಮಾಡ್ತಿದ್ದೀನಿ. ನೀನ್ ಚಾಲೆಂಜ್ ಮಾಡ್ತೀಯಾ? ನಾನ್ ಮಾಡಲ್ಲ. ಸೋತ್ ಹೋಗ್ತೀಯಾ ಅನ್ನೋ ಭಯ ಆಗ್ಲೇ ಶುರು ಆಯ್ತಾ? ಚಾಲೆಂಜ್ ಮಾಡೋಕ್ಕೂ ಒಂದ್ ಮಿತಿ ಇರ್ಬೇಕು. ಅಮ್ಮನವ್ರ ಪೂಜೆ ವಿಷಯದಲ್ಲಿ ನಾನು ನಿನ್ನಂಥವಳ ಜೊತೆಲಿ ಚಾಲೆಂಜ್ ಎಲ್ಲ ಮಾಡೋದಿಲ್ಲ. ಅದು ಪುಣ್ಯದ ಕಾರ್ಯ. ಪಾಪ ಮಾಡೋ ನಿನ್ನಂಥವಳ ಜೊತೆಲಿ ಚಾಲೆಂಜ್ ಮಾಡಿದ್ರೆ ಅಮ್ಮನವ್ರಿಗೆ ಅವಮಾನ ಮಾಡ್ದ ಹಾಗೆ. ನಮ್ ವೈಯಕ್ತಿಕ ವಿಷಯಗಳನ್ನ ಪಕ್ಕಕ್ಕಿಟ್ರೆ ನೀನು ಕೂಡ ನೈವೇದ್ಯ ಸಮರ್ಪಿಸ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಂತೀನಿ. ಅತ್ಗೆ, ಏನ್ ಬೇಜಾರಲ್ಲಿದ್ಯಾ? ಏನಾಯ್ತಮ್ಮ? ನನ್ ಭಯ ಎಲ್ಲ ನಿನ್ ಬಗ್ಗೆನೆ ಕಣೆ. ಕಾವ್ಯ ಇದಕ್ಕೂ ಮುಂಚೆ ಸಣ್ಣ ಇದ್ಲು ಅಂತ ಬೇಜಾರು ಮಾಡ್ಕೋತಿದ್ದೆ. ಈ ಮಧ್ಯೆ ಸ್ವಲ್ಪ ದಪ್ಪಗಾಗಿದ್ದಾಳೆ ಅಲ್ವಾ? ಇನ್ಯಾಕ್ ಚಿಂತೆ? ಪಿಸ್ತಾ, ಬಾದಾಮಿ, ಗೋಡಂಬಿನ ಮಾಮೂಲಿಯಾಗಿ ತಿಂತಾಳ? ಕೆಜಿ ಗಟ್ಲೆ ತಿಂತಾಳೆ. ಅಪ್ಪ ಇರೋ ಮಾತೆ ಅಲ್ವೇ ನಮ್ಮ ಹೇಳಿದ್ದು? ಹಾಗಾದ್ರೆ ಅತ್ತೆಗೂ ಹಾಗೆ ಹೇಳ್ಬಹುದಲ್ವಾ? ಈ ಕತೆ ಶುರುವಾದಾಗಿಂದ ನೋಡ್ತಿದ್ದೀನಿ. ನನ್ನ ಸಿಸ್ಟ್ರು ಹಾಗೆ ಇದ್ದಾಳೆ. ಶಿಲ್ಪಾ ಶೆಟ್ಟಿ ಹಾಗೆ ಮೇಂಟೈನ್ ಮಾಡ್ತಿದ್ದಾಳೆ. ಮನುಷ್ಯನೇನಾ ನೀನು? ಅಷ್ಟಕ್ಕೂ ಮನುಷ್ಯನೇನಾ ನೀನು ಅಂತ ಕೇಳ್ತಿದ್ದೀನಿ. ಮನುಷ್ಯ ಆಗಿದ್ದಕ್ಕೆ ನಿನ್ನ ಮದುವೆ ಆಗಿದ್ದು. ಜಾಸ್ತಿ ಮಾತಾಡಿದ್ರೆ ಹಲ್ಲು ಮುರಿತೀನಿ. ಅದ್ಕೆ ಏನೋ ಮೂಡ್ ಔಟ್ ಆಗಿದ್ದಾಳೆ. ಸಿಂಕ್ ಇಲ್ದೆ ಕಾಮಿಡಿ ಮಾಡ್ಬೇಡ ಅಣ್ಣ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ವಸಂತ? ನನ್ ಮಗಳ ಮದ್ವೆ ಬಗ್ಗೆ ಬಿಟ್ಟು ನನಗ್ ಬೇರೆ ಇನ್ನೇನ್ ಯೋಚನೆ ಇರತ್ತೆ? ಎಷ್ಟು ಸರಿ ಯೋಚನೆ ಮಾಡಿದ್ರು ಏನ್ ಲಾಭ? ಆಗೋದು ಇಲ್ಲ, ಕೊಡೋದು ಇಲ್ಲ. ತಂದೆ ಆಗಿ ಹೀಗೆ ಕೈಲಾಗ್ದಿರೋ ಮಾತುಗಳನ್ನ ಆಡ್ಬೇಡ. ಶ್ರೀಕರ್ ವಿಕಾಸ್ನ ಬಿಟ್ರೆ ನನ್ ಮಗಳಿಗೆ ಇನ್ನೊಬ್ಬ ಹುಡುಗ ಸಿಗಲ್ವಾ? ನನ್ ಮಗಳಿಗೆ ಏನಾದ್ರೂ ಲೋಪ ಇದ್ಯಾ? ಅದು ನಿಜಾನೇ. ಆದ್ರೆ ಕಾವ್ಯ ಹಣೆ ಬರದಲ್ಲಿ ಮದ್ವೆ ಆಗೋದು ಸ್ವಲ್ಪ ಡಿಸ್ಟರ್ಬ್ಡ್ ಆಗಿರೋ ಹಾಗಿದೆ. ಅದಕ್ಕೆ ಪ್ರಯತ್ನಗಳೆಲ್ಲ ಕೊನೆವರೆಗೂ ಬಂದು ಹೋಗ್ತಾ ಇದೆ. ಈ ಸಲ ಹಾಗಾಗ್ಬಾರ್ದು. ಕಾವ್ಯಗೆ ಯಾವ್ದಾದ್ರೂ ಒಳ್ಳೆ ಸಂಬಂಧ ಸೆಟ್ ಆಗ್ಬೇಕು. ಅದಕ್ಕೆ ನಾಳೆ ಕಾವ್ಯನ್ ಕೈಲೇ ನೈವೇದ್ಯ ಮಾಡಿಸಿ ಅಮ್ಮನವ್ರ ಹತ್ರ ಮನಸ್ಫೂರ್ತಿಯಾಗಿ ಬೇಡ್ಕೋತೀನಿ ಕಾವ್ಯಂಗ್ ಮದ್ವೆ ಆಗ್ಬೇಕು ಅಂತ. ಹೋದ್ ವರ್ಷ ಕೂಡ ಗಟ್ಟಿಯಾಗೆ ಕೇಳ್ಕೊಂಡೆ, ಆಯ್ತಾ? ಆಗ್ಲಿಲ್ವೇ? ಹಾಗಂತ ಬಿಟ್ಬಿಡಕ್ಕಾಗತ್ತಾ? ಬಿಡ್ಬೇಕು ಅಂತ ಹೇಳ್ತೀಯಲ್ಲ, ಆದ್ರೆ ಅವನಿ ಮದ್ವೆ, ನಿಹಾರಿಕಾ ಮದ್ವೆವರೆಗೂ ಕಾವ್ಯ ಮದ್ವೆ ಬಗ್ಗೆ ಯೋಚನೆ ಮಾಡೋ ಸಿಚುಯೇಷನ್ ಅಲ್ಲಿ ಅತ್ತೆ
ಇಲ್ಲ ಅದ್ಕೆ. ಹೌದಮ್ಮ, ಅವ್ರ ಮದ್ವೆ ಗಲಾಟೆಗೆ ಶುಭಂ ಕಾರ್ಡ್ ಬೀಳೋವರೆಗೂ ನನ್ ಮದ್ವೆಗೆ ಟೈಟಲ್ ಕಾರ್ಡ್ ಬೀಳೋ ತರ ಇಲ್ಲ. ಕರೆಕ್ಟಾಗಿ ಹೇಳ್ದೆ ಕಾವ್ಯ. ಎರಡ್ ಮದ್ವೆಗಳು ಹೇಗ್ ನಡೆಯುತ್ತೆ ಅಂತ ಅರ್ಥ ಆಗ್ದೆ ದೊಡ್ಡ ಡ್ರಾಮಾ ನಡೀತಿದ್ರೆ ಈ ಟೈಮಲ್ಲಿ ನಿನ್ ಮದ್ವೆ ವಿಷಯ ಯಾರು ಯೋಚನೆ ಮಾಡ್ತಾರೆ? ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ಗೆ ರೆಡಿ ಇದ್ದಾಗ ಚಿಕ್ಕ ಸಿನಿಮಾನ ನೋಡಲ್ಲ ಅನ್ನೋ ಹಾಗೆ ದೊಡ್ಡ ಮದ್ವೆ ಆದ್ಮೇಲೆನೆ ಚಿಕ್ಕ ಮದ್ವೆ ಆಗೋದು. ಅಲ್ಲಿವರೆಗೂ ಅನವಶ್ಯಕವಾಗಿ ತಲೆ ಚೆಚ್ಕೊಳ್ಳೋದ್ರಿಂದ ಉಪಯೋಗ ಇಲ್ಲ. ನಮ್ ಮದ್ವೆ ಆದ್ಮೇಲೆ ಕಾವ್ಯಗೆ ಎಲ್ಲರೂ ಸೇರಿ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ ಬಿಡಿ. ಇವಾಗ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ನಾನು. ಏನದು? ಈಗಷ್ಟೇ ಅವನಿ ಜೊತೆ ಮಾತಾಡಿ ಬರ್ತಿದ್ದೀನಿ. ನಾಳೆ ನೈವೇದ್ಯ ಮಾಡೋ ವಿಷಯದಲ್ಲಿ ಇಬ್ರ ಮಧ್ಯೆ ಡಿಸ್ಕಷನ್ ನಡೀತು. ಅಮ್ಮನವ್ರ ಮುಂದೆ ನೀನ್ ಎಷ್ಟೇ ಹರಕೆ ಹೊತ್ಕೊಂಡ್ರು ಬೇಡ್ಕೊಂಡ್ರು ಕೂಡ ನೀನ್ ಮಾಡಿರೋ ನೈವೇದ್ಯನ ಅಮ್ಮನವ್ರ ಮುಂದೆ ಸಮರ್ಪಿಸೋದಕ್ಕೆ ಬಿಡಲ್ಲ. ಸಮರ್ಪಿಸಿ ತೋರಿಸ್ತೀನಿ. ನನ್ ಮನ್ಸಲ್ಲಿರೋ ಬೈಕಿನ ಹೇಳ್ಕೊಂತೀನಿ. ಅದು ನೆರವೇರೋ ಹಾಗೆ ಮಾಡ್ಕೊಂತೀನಿ. ನೀನು ನೈವೇದ್ಯ ಮಾಡೋವರೆಗೂ ಮಾಡಬಹುದೇನೋ, ಆದ್ರೆ ಅಮ್ಮನವ್ರ ಮುಂದೆ ತಗೊಂಡ್ ಹೋಗಿ ಸಮರ್ಪಿಸೋದಕ್ಕಾಗಲ್ಲ ಅಂತ ನಾನ್ ಚಾಲೆಂಜ್ ಮಾಡ್ತಿದ್ದೀನಿ. ನೀನ್ ಚಾಲೆಂಜ್ ಮಾಡ್ತೀಯಾ? ನೀವೆಲ್ಲರೂ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ಯಾವಾಗ್ಲೂ ನಿನ್ ಸೇವೆಲೇ ಇರ್ತೀವಲ್ವಾ, ಏನ್ ಮಾಡ್ಬೇಕು ಕೂಡ ಹೇಳು. ನಾಳೆ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂದ್ರೆ, ಇದು ವಿಷಯ ಅರ್ಥ ಆಯ್ತಾ? ಚೆನ್ನಾಗ್ ಅರ್ಥ ಆಯ್ತು. ಇಂಥ ಯೋಚನೆಗಳೆಲ್ಲ ನಿನಗೆ ಹೇಗ್ ಬರುತ್ತೆ ನಿಹಾರಿಕಾ? ಹೇಗಾದ್ರೂ ಗೆಲ್ಬೇಕು ಅನ್ನೋ ಹಠದಿಂದ ಇದೆಲ್ಲ ಹುಟ್ಟತ್ತೆ ಪೃಥ್ವಿರಾಜ್ ಅವರೇ. ನನ್ನ ಗೆಲ್ಸೋ ಜವಾಬ್ದಾರಿ ನಿಮ್ದೆ. ಅವಾಗ ಎಲ್ಲರೂ ಅವನಿನ ನೋಡಿ ಹೀಯಾಳ್ಸೋ ಹಾಗೆ ನಾಗ್ಬಹುದು. ಸರಿನಾ? ಸರಿ. ಅವನಿ, ನಿನ್ ಮೇಲೆ ದಾಳಿ ಮಾಡೋದಕ್ಕೆ ನನ್ನ ಸೈನ್ಯ ಸಿದ್ಧವಾಗಿದೆ. ನಾಳೆ ನಿನ್ ಯಾವುದೇ ಪರಿಸ್ಥಿತಿನಲ್ಲೂ ನನ್ಗಿಂತ ಮುಂಚೆ ನೈವೇದ್ಯನ ಅಮ್ಮನವ್ರಿಗೆ ಸಮರ್ಪಿಸೋದಕ್ಕಾಗಲ್ಲ. ಅವನ ಜೊತೆ ನನಗಿಷ್ಟು ಟ್ರಾವೆಲ್ ಇದೆಯಾ? ಅವನೇ ನಾನು ಒಟ್ಟಿಗೆ ತೆಗೆಸ್ಕೊಂಡಿರೋ ಫೋಟೋನೆಲ್ಲ ನಾನು ಪರ್ಸ್ನಲ್ ಆಗಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ನಮ್ಮ ಮಧ್ಯೆ ಏನೂ ಇದ್ದೇ ಇರುತ್ತೆ. ಅವನೇ ನನಗೆ ನಾದ್ನಿ ಆದ ಮಾತ್ರಕ್ಕೆ ಇಷ್ಟು ಕ್ಲೋಸ್ ಆಗಿರೋಕ್ಕಾಗಲ್ಲ. ಇನ್ನೇನೋ ಇದೆ. ನಾನು ತಕ್ಷಣ ಅವನೇನು ಕೇಳಿ ತಿಳ್ಕೋಬೇಕು. ಅವನೇ ಬಾವಾ, ಅವನಿ ಅವನಿ ನನ್ನ ಲ್ಯಾಪ್ಟಾಪಲ್ಲಿ ನಮ್ಮ ಫೋಟೋಸ್ ಇದೆ. ಹೌದು ಬಾವಾ. ನಾವಿಬ್ರು ಭಾವ ನಾದ್ನಿ ಹಾಗೆ
ಬೆಸ್ಟ್ ಫ್ರೆಂಡ್ಸ್ ಹಾಗಲ್ದೇನೆ ಇನ್ನೂ ಕ್ಲೋಸ್ ಆಗಿರೋ ಹಾಗೆ ಅನ್ನಿಸ್ತಿದೆ. ಈಸ್ ಸಮಥಿಂಗ್ ದೇರ್? ನನಗೆ ಆ ವಿಷಯ ಗೊತ್ತಾಗಬೇಕು. ನನಗೆ ಯಾವುದ್ಯಾವುದೋ ವಿಷಯಗಳು ಸ್ವಲ್ಪ ಸ್ವಲ್ಪನೇ ನೆನಪಿಗೆ ಬರ್ತಿದೆ. ದಯವಿಟ್ಟು ನನಗೆ ಹೇಳು, ಸುಳ್ಳು ಹೇಳಬೇಡ, ನಿಜ ಹೇಳು ಅವನಿ. ಬಾವ ಫೋಟೋಸ್ ನೋಡೇ ಹೀಗೆ ಫೀಲ್ ಆಗ್ತಿದ್ದಾನೆ ಅಂದ್ರೆ ನಾನು ಬಾವನ್ನ ತುಂಬಾ ಸಲ ಹಗ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಪರ್ಶದಿಂದ ಬಾವಂಗ್ ಹಳೆದೆಲ್ಲ ನೆನಪಾಗೋ ಸಾಧ್ಯತೆ ಇದೆ. ಏನ್ ಹಾಗೆ ನೋಡ್ತಿದೀಯಾ? ಹೇಳು ಅವನಿ. ಅವನಿ, ಅವನಿ ಏನಿದು? ಯಾಕೆ ಹೀಗೆ ಮಾಡ್ತಿದೀಯಾ? ನೀನ್ ತುಂಬಾ ಸಲ ಹೀಗ್ ನನ್ನ ತಪ್ಕೊಂಡಿದೀಯ ಬಾವ. ಹೌದಾ? ನಿಜವಾಗ್ಲೂನಾ? ನಿಜವಾಗ್ಲೂ ಬಾವ. ಹೀಗೆ ಹಗ್ ಮಾಡ್ಕೊಂಡ್ರೆ ಏನರ್ಥ? ಅದನ್ನ ನೀನೇ ಯೋಚನೆ ಮಾಡು. ಈ ತರ ಹತ್ರ ಆಗೋ ಅಂತ ಸಂಬಂಧ ಏನಾಗಿರ್ಬೋದು ಅಂತ. ಒಂದ್ಸಲ ನೀನು ನನ್ನ ತಪ್ಕೊಂಡು ನನ್ನ ನಿನ್ ಮನ್ಸಿಂದ ನೋಡು. ನನ್ನ ಸ್ಥಾನ ಏನು ಅಂತ ನಿನ್ ಮನ್ಸೇ ಹೇಳುತ್ತೆ. ಏನ್ ಅನ್ನಿಸ್ತಾ ಇದೆ ಭಾವ? ನಾನ್ ನಿನಗೇನಾಗ್ತೀನಿ ಅನ್ನಿಸ್ತಾ ಇದೆ? ನನ್ ಸೋಲ್ಮೇಟ್ ಅನ್ನಿಸ್ತಿದ್ಯಾ ಅವನಿ? ನನ್ನಲ್ಲಿ ಅರ್ಧ ಭಾಗ ನೀನು, ನಿನ್ನಲ್ಲಿ ಅರ್ಧ ಭಾಗ ನಾನು ಅನ್ನಿಸ್ತಿದೆ. ಈ ಊಹೆ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿದೆ. ನಾನು ಊಹಿಸ್ಕೊಂಡಿದ್ದೆ ನಿಜ ಆಗುತ್ತೆ. ಈ ವಿಷಯದ ಬಗ್ಗೆ ಈಗಲೇ ಕೇಳಬೇಕು. ಅವನಿ, ಇಲ್ ಬಾ. ನನ್ನ ಪರ್ಸನಲ್ ಲ್ಯಾಪ್ಟಾಪ್ ಅಲ್ಲಿ ನಾವಿಬ್ರು ತುಂಬಾ ಕ್ಲೋಸ್ ಆಗಿರೋ ಹಾಗೆ ಫೋಟೋಸ್ ಯಾಕಿದೆ? ಹೇಳು ಅವನಿ. ಅಂದ್ರೆ ಭಾವ, ಅದು ದಯವಿಟ್ಟು ಈ ಫೋಟೋಸ್ ನಿಜ ಅಂತ ಮಾತ್ರ ಹೇಳ್ಬೇಡ. ಇದು ಮಾರ್ಫಿಂಗ್ ಮಾಡಿಸಿರೋ ಫೋಟೋ. ನಾನು ನೀನು ಕ್ಲೋಸ್ ಆಗಿ ಮೂವ್ ಆಗಿರೋ ಹಾಗೆ ಮಾರ್ಫಿಂಗ್ ಮಾಡಿಸಿರೋ ಫೋಟೋಸ್ನ ನನ್ನ ಸಿಸ್ಟಮ್ ಅಲ್ಲಿ ಯಾಕೆ ಸೇವ್ ಮಾಡಿಟ್ಟಿದೀಯಾ? ನಿನ್ ಉದ್ದೇಶ ಏನು? ಇದು ಒಳ್ಳೇದಲ್ಲ ಅವನಿ. ನಾನ್ ಹಾಗೆ ಮಾಡಿಲ್ಲ ಭಾವ. ಅಂದ್ರೆ ಇದು ನಿಜ ಅಂತ ನನ್ನ ನಂಬು ಅಂತ ಹೇಳ್ತೀಯಾ? ನಾನ್ ನಂಬಲ್ಲ. ನೀನು ಸಂಬಂಧದಲ್ಲಿ ನಾದ್ನಿ ಆಗಿರ್ಬೋದು, ಆದ್ರೆ ಹೀಗ್ ಮಾಡೋದು ಮಾತ್ರ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾರಾದ್ರೂ ನೋಡಿದ್ರಂದ್ರೆ ಏನ್ ಅನ್ಕೋತಾರೆ? ನಿಹಾರಿಕಾ ನೋಡಿದ್ಲು ಅಂದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೆ. ಎಲ್ಲರೂ ಅನ್ಕೊಂಡ ಹಾಗೆ ಒಂದ್ ವೇಳೆ ನನ್ನ ಮೇಲೆ ನಿನಗೇನಾದ್ರೂ ಫೀಲಿಂಗ್ಸ್ ಇದ್ರು, ಪ್ರೀತಿ ಇದ್ರು, ಅದನ್ನೆಲ್ಲ ಈಗಲೇ ಮರ್ತ್ಬಿಡು. ನಿನ್ನ ಆಸೆಗಳು ಮಿಸ್ ಆಗಿ ಕೂಡ ನಡೆಯೋದಿಲ್ಲ. ಒಂದ್ ವಾರದಲ್ಲಿ ನನಗೂ ನಿಹಾರಿಕಾಗೂ ಮದ್ವೆ, ನಿನ್ಗೂ ವಿಕಾಸ್ಗೂ ಮದ್ವೆ. ಇಂತಹ ಪಿಕ್ಸ್ನ ವಿಕಾಸ್ ನೋಡ್ದ ಅಂದ್ರೆ ಎಷ್ಟು ಅಸಹ್ಯವಾಗಿರತ್ತೆ. ಛೀ, ವಿಕಾಸ್ಗೆ ನನ್ನ ಮೇಲಿರೋ ಅಭಿಮಾನ ಎಲ್ಲ ಹೋಗುತ್ತೋ ಇಲ್ವೋ? ನನಗೂ ನಿಹಾರಿಕಗೂ ನಡೆಯೋ ಮದ್ವೆ ಯಾವುದೇ ಅಡ್ಡಿ ಇಲ್ಲದೆ ನಡಿಬೇಕು ಅಂತ ನಾಳೆ ನಿಹಾರಿಕಾ ಅಮ್ಮನವ್ರ ಮುಂದೆ ಹರಕೆ ಮಾಡ್ಕೋತಿದ್ದಾಳೆ. ನಾಳೆ ನೀನು ಕೂಡ ನಿನ್ ಮದ್ವೆ ಬಗ್ಗೆ ಅಮ್ಮನವ್ರ ಹತ್ರ ಬೇಡ್ಕೋ. ಯಾಕೆ ಹೀಗೆ ವರ್ತಿಸ್ತಿದೀಯಾ? ನೀನು ನನ್ನ
ಇನ್ನೇನು ಹೇಳ್ಬೇಡ. ನಿನ್ ಮೇಲೆ ನನಗೊಂದು ಅಭಿಮಾನ ಇದೆ, ಅದನ್ನ ಕಳ್ಕೋಬೇಡ. ನಿನ್ ಮೇಲೆ ನನಗಿರೋ ಗೌರವನ ಉಳಿಸ್ಕೋ. ಇಂಥ ಕೆಲಸ ಮಾಡಿದ್ರೆ ನನಗಿಷ್ಟ ಆಗಲ್ಲ. ಹೋಗು ಹೊರಗಡೆ. ಹೋಗು ಹೊರಗೆ. ಪೂಜಾರ್ರೆ, ಏನಮ್ಮ? ಇವಳು ನಮ್ಮ ಮಗಳು. ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ದೇವರ ದಯೆಯಿಂದ ನಮ್ಗೆ ಯಾವುದೇ ಆತಂಕ ಇಲ್ಲ. ಆದ್ರೆ ಒಂದೇ ಒಂದ್ ಕೊರ್ಗು. ಏನಾಯ್ತು? 2 ವರ್ಷದಿಂದ ಇವಳಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಒಳ್ಳೆ ಸಂಬಂಧಗಳು ಬಂದು ಕೊನೆಯಲ್ಲಿ ಬೇಡ ಅಂತಿದ್ದಾರೆ. ನಮ್ ಮಗಳ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂತಿದೀವಿ. ಅಲ್ಲಿ ನೋಡಿ ಅಮ್ಮ, ಅವರು ಕಣಿ ಹೇಳೋರು, ಭವಿಷ್ಯವಾಣಿ ಹೇಳ್ತಾರೆ. ಸಾಕ್ಷಾತ್ ಅಮ್ಮನವರೇ ಈ ಹಬ್ಬ ಮುಗಿಸೋ ಸಮಯಕ್ಕೆ ಅವರಲ್ಲಿ ಸೇರ್ತಾಳೆ. ಅವ್ರ ಬಾಯಿಂದ ಭವಿಷ್ಯವನ್ನು ಹೇಳಿಸ್ತಾಳೆ. ಆವಾಗ ನೀವು ಹೋಗಿ ಅವರನ್ನು ನೋಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ಮಗಳ ಮದುವೆ ಯಾವಾಗಾಗತ್ತೋ ಹೇಳ್ತಾರೆ. ಸರಿನಾ? ಸರಿ ಪೂಜಾರಿಗಳೇ, ಹೋಗಿ ಬನ್ನಿ. ಅವನಿ ನನ್ನ ಪೂಜೆ ನಡೆಯೋ ಜಾಗಕ್ಕೆ ಬಾ ಅಂತ ಫೋನ್ ಮಾಡಿದ್ರು. ಹೋಗೋದಕ್ಕೆ ಮನ್ಸು ಯಾಕೋ ಒಪ್ತಾನೇ ಇಲ್ಲ. ಯಾಕಂದ್ರೆ ಅಲ್ಲಿ ಆ ನಿಹಾರಿಕಾಗ್ ಹೊಗಳಿಕೆಗಳು, ಅವನಿಗೆ ಅವಮಾನ ನಡೀತಿದ್ರೆ ನೋಡ್ತಾ ಸಹಿಸ್ಕೊಳ್ಳೋದು ಬಿಟ್ರೆ ನಾನಿನ್ನೇನು ಮಾಡೋಕ್ಕಾಗಲ್ಲ. ನಾನು ಹೋದೆ ಅಂದ್ರೆ ಮಾತ್ರ ಕಾಳಿಕಾ ಮಾತೆ ಸಾಕ್ಷಿಯಾಗಿ ಅವನಿ ಜೀವನಕ್ಕೆ ಒಳ್ಳೇದ್ ನಡೆಯೋ ಕೆಲಸ ಮಾಡಿ ಬರಬೇಕು. ಒಳ್ಳೇದಾಗ್ಬೇಕಂದ್ರೆ ಅವನಿ ಮದ್ವೆ ವಿಷಯ ಬಯಲಾಗಬೇಕು. ಮದ್ವೆ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಅವನಿ ಕತ್ತಲ್ಲಿರೋ ತಾಳಿನ ತೆಗೆದು ತೋರಿಸ್ಬೇಕು. ತಾಳಿನ ತೋರಿಸಿದ ಮಾತ್ರಕ್ಕೆ ಯಾರೂ ನಂಬಲ್ಲ. ಹಳೇದ್ ನೆನ್ಪಿಲ್ದಿರೋ ಶ್ರೀಕರ್ ತಾಳಿ ಕಟ್ಟಿದ್ದು ತಾನೇ ಅಂತ ಹೇಳೋದಿಲ್ಲ. ಎಲ್ರೂ ನಂಬೇಕು ಅಂದ್ರೆ ಅವನಿ ಶ್ರೀಕರ್ ಮದ್ವೆ ಸರ್ಟಿಫಿಕೇಟ್ನ ಎಲ್ರಿಗೂ ತೋರಿಸ್ಬೇಕು. ಅವಾಗ ಖಂಡಿತ ಎಲ್ರೂ ಒಪ್ಕೋತಾರೆ. ಸಮಯ ಬರಬೇಕು, ಸಂದರ್ಭ ಬರಬೇಕು ಅಂತ ನಾನು ಅವನಿ ಹಾಗೆ ಕಾಯ್ತಾ ಕೂತ್ಕೋಬಾರ್ದು. ಕೈ ಸುಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗಾಗುತ್ತೆ. ಇವತ್ತು ಹೇಗಾದ್ರೂ ಮಾಡಿ ಸರ್ಟಿಫಿಕೇಟ್ನ ತೋರಿಸ್ಬಿಡ್ತೀನಿ. ನಾನು ಸರ್ಟಿಫಿಕೇಟ್ ಇಲ್ಲೇ ಇಟ್ಟಿದ್ನಲ್ವಾ, ಇವಾಗ ಕಾಣಿಸ್ತಿಲ್ವಲ್ಲ, ಏನಾಗಿರ್ಬೋದು? ಭಗವಂತ, ಭದ್ರವಾಗಿಟ್ಟಿದ್ದ ಸರ್ಟಿಫಿಕೇಟ್ ಕಾಣಿಸ್ತಿಲ್ವಲ್ಲ ಇವಾಗ, ಏನಿ ಪರೀಕ್ಷೆ?
ಶ್ರೀಕರಿಗೆ ಹಳೇದ್ ನೆನ್ಪಿಲ್ದೇ ಇರೋದ್ರಿಂದ ಈ ಸಮಯದಲ್ಲಿ ಈ ಸರ್ಟಿಫಿಕೇಟ್ ನಿನ್ನ ಹತ್ರ ಇರೋದು ಒಳ್ಳೇದಲ್ಲ. ನಾನು ನನ್ನ ಹತ್ರ ಇಟ್ಕೋತೀನಿ. ಸರಿ ಅಕ್ಕ, ಸರಿ. ಅವಳ ಮನೇಲಿ ಸೇಫ್ ಆಗಿಡಕ್ಕಾಗಲ್ಲ ಅಂತ ನನಗೆ ಕೊಟ್ಲು. ಇವಾಗ ನಾನು ಕಳ್ದಿದ್ದೀನಿ ಅಂತ ಗೊತ್ತಾದ್ರೆ ಅವಳು ತಡ್ಕೊಳ್ಳೋದಿಲ್ಲ. ನನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡು ತಂದೆ.